ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡುವಂತ ನ್ಯೂಸ್ಗಳನ್ನ ಓಡಿಸೋ ಮಾನಗೇಡಿ ಬ್ರೀಫ್ ಕೇಸ್ ಮಾಧ್ಯಮಗಳಿಗೆ ಇಲ್ಲ. ನೇಪಾಳದಲ್ಲಿ ನಡೆದ ಘಟನೆ ಇವತ್ತಾದ್ರೂ ಎಚ್ಚೆತ್ಕೊಂಡ್ರೆ ಮಾಧ್ಯಮಗಳು ಎಚ್ಚೆತ್ಕೋಬೇಕು, ರಾಜ್ಯ ಸರ್ಕಾರ ಎತ್ಕೋಬೇಕು, ಭ್ರಷ್ಟ ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು, ರಾಷ್ಟ್ರದ ರಾಜಕಾರಣಿಗಳು ಎಚ್ಚೆತ್ಕೋಬೇಕು. ಮೋದಿ ಸರ್ಕಾರದ 200 ಲಕ್ಷ ಕೋಟಿ ಸಾಲ ಇದೆ. ಯಾರ ಮನೆ ಹಾಳು ಮಾಡಿ ತೀರಿಸಬೇಕು? ಡಿ ಕೆ ಶಿವಕುಮಾರ್ ತಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ, ಈಶ್ವರ್ ಖಂಡ್ರೆ ಮಗ MP, ಯಡಿಯೂರಪ್ಪನ ಮಕ್ಕಳು, ಈಶ್ವರಪ್ಪನ ಮಕ್ಕಳು, ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ, ರೇವಣ್ಣ ಅವ್ರ ಫ್ಯಾಮಿಲಿ. ಇವತ್ತಿಂದ ಆದ್ರೂ ಭ್ರಷ್ಟಾಚಾರ ಮಾಡೋದು ನಿಲ್ಸ್ರಲ್ಲೇ. ಕಾಂಗ್ರೆಸ್ಸಿನ MLC ಜೈಮಾಲಾ ಮೇಡಮ್ ಅವರ ಸ್ಟಿಂಗ್ ಆಪರೇಷನ್ ಅಲ್ಲಿ ಎಕ್ಸ್ಪೋಸ್ ಆದಂತ ವಿಡಿಯೋ ಇದು. ನೇಪಾಳದ ಗತಿ ಭಾರತಕ್ಕೆ ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನೇಪಾಳದಲ್ಲಿ ನಡೀತಿರುವ ದಂಗೆ, ಬೀದಿಗೆ ಬಂದಿರುವ ಜನ, ಮುಗಿಲು ಮುಟ್ಟಿರುವ ಭ್ರಷ್ಟಾಚಾರ, ಒಬ್ಬ ಆದ್ಮೇಲೆ ಇನ್ನೊಬ್ಬ ಅಧಿಕಾರ ತಗೊಳೋದು, ಅದೇ ಅವನಾದ್ಮೇಲೆ ಇನ್ನೊಬ್ಬ ತಗೊಳೋದು, ಒಂದು 4-5 ಜನರಲ್ಲೇ ಆ ಅಧಿಕಾರ ಶಾಶ್ವತವಾಗಿ ಉಳಿಯುವ ಕೆಲಸಕ್ಕೆ, ನೇಪಾಳ ಜನರ ಬಾಯಿಯನ್ನ ಮುಚ್ಚಿಸೋ ಕೆಲಸಕ್ಕೆ ಅಲ್ಲಿನ ಭ್ರಷ್ಟ ರಾಜಕಾರಣಿಗಳು, ವ್ಯವಸ್ಥೆ, ಭ್ರಷ್ಟ ಅಧಿಕಾರಿಗಳು, ಒಂದಷ್ಟು ಸೋಷಿಯಲ್ ಮೀಡಿಯಾ ಪುಂಗುವಂತ ಚಿನ್ನದ ಗಿರಾಕಿಗಳು ಎಲ್ಲರಿಗೂ ಬೀದಿನಲ್ಲಿ ಇಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಬೆಂಕಿ ಇಟ್ಟಿದ್ದಾರೆ, ಪಾರ್ಲಿಮೆಂಟ್ ಬೆಂಕಿ ಇಟ್ಟಿದ್ದಾರೆ, ಮಿನಿಸ್ಟರ್ಗಳನ್ನ ಬೀದಿನಲ್ಲಿ ಇಟ್ಟಾಡಿಸ್ಕೊಂಡು ಓಡಿಸ್ತಾ ಇರುವಂತ ದೃಶ್ಯಗಳು ನಮ್ಮ ಕಣ್ಮುಂದೆ ಕಂಗೆ ಕಾಣಿಸ್ತಾ ಇದೆ. ಮಾಧ್ಯಮದವರು ಬಿಟ್ಟಿಲ್ಲ. ಕರ್ನಾಟಕದ ಮಾಧ್ಯಮಗಳಿಗೆ ಎಚ್ಚರಿಕೆ ಗಂಟೆ. ಒಂದಲ್ಲ ಒಂದು ದಿವಸ ನಿಮ್ಮ ಈ ಉದ್ದಟತನ, ನಿಮ್ಮ ಈ ಬೇಜವಾಬ್ದಾರಿ, ನಿಮ್ಮ ಈ ಇನ್ಫ್ಲೂಯೆನ್ಸ್ಡ್ ವೇ ಆಫ್ ಪ್ರೊಜೆಕ್ಟಿಂಗ್ ಸಂಬಡಿ, ಡೆಫಿನೆಟ್ಲಿ ಆ ದಿನ ದೂರವಿಲ್ಲ. ನೇಪಾಳದಲ್ಲಿ ನಡೆದ ಘಟನೆ ಇವತ್ತಾದ್ರೂ ಎಚ್ಚೆತ್ಕೊಂಡ್ರೆ ಮಾಧ್ಯಮಗಳು ಎಚ್ಚೆತ್ಕೋಬೇಕು, ರಾಜ್ಯ ಸರ್ಕಾರ ಎತ್ಕೋಬೇಕು, ಭ್ರಷ್ಟ ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು, ರಾಷ್ಟ್ರದ ರಾಜಕಾರಣಿಗಳು ಎಚ್ಚೆತ್ಕೋಬೇಕು. ನೀವು ನಮ್ಮಗಳನ್ನ ನಂಬಿ ಮಾಡ್ತಾ ಇರುವಂತ ಸಾಲಗಳಾಗಿರ್ಬೋದು, ಅದು ಕೇಂದ್ರ ಸರ್ಕಾರದ 200 ಲಕ್ಷ, ಅಂದಾಜು 200 ಲಕ್ಷ ಕೋಟಿ ಸಾಲ ಯಾರಪ್ಪನ್ ಮನೆದು ನಂಬಿ ಮಾಡಿದ್ದೀರಾ ನೀವೆಲ್ಲ. ಇಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ 7.8 ಲಕ್ಷ ಕೋಟಿ ಸಾಲ ಮಾಡಿ ಈ ಒಂದು ಸರ್ಕಾರಗಳ ಅಲ್ಲೊಂದು ಬಿಳೆ ಆನೆ, ಇಲ್ಲೊಂದು ಕರೆ ಆನೆನ ಇವರು ಬೆಳೆಸ್ತಾ ಇದ್ದಾರೆ. ಒಂದಲ್ಲ ಒಂದು ದಿವಸ ಈ ನೇಪಾಳದಲ್ಲಿ ನಡೆದಂತ ಘಟನೆ ಖಂಡಿತವಾಗಿ ಭಾರತದಲ್ಲಿ ನಡೆಯುತ್ತೆ. ಅದಕ್ಕೆ ಪುಷ್ಟಿ ಕೊಡಕ್ಕೆ ಇವತ್ತಿನ ರಾಜಕಾರಣಿಗಳು ಹೇಳ್ತೀನಲ್ಲ, ಈ 90-91% ಗೆದ್ದಿರುವ MLA MPಗಳು 1000 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಬೇರೆ ಯಾರೋ ಬೇಡ, ಕಾಂಗ್ರೆಸ್ ಅಲ್ಲಿ ಇರೋ ಡಿ ಕೆ ಶಿವಕುಮಾರ್ 1400 ಕೋಟಿ, ದ ಸೆಕೆಂಡ್ ಹೈಯೆಸ್ಟ್ ರಿಚೆಸ್ಟ್ MLA ಇನ್ ಇಂಡಿಯಾ. ಈ ರೀತಿ ಒಬ್ಬ MLAಗಳು 1000 ಕೋಟಿ, 1500 ಕೋಟಿ, 2000 ಕೋಟಿ, ಒಬ್ಬ ಅಧಿಕಾರಿಗಳು 1000 ಕೋಟಿ ಅಕ್ರಮ ಆಸ್ತಿಗಳನ್ನ ಮಾಡಿದ್ರೆ ನೇಪಾಳದ ದುರ್ಘಟನೆ ಭಾರತದಲ್ಲಿ ಆಗಲ್ವಾ? ನೀವೇ ಹೇಳಿ, ಭಾರತದಲ್ಲಿ ಈ ದುರ್ಘಟನೆ ಸಾಧ್ಯವಿಲ್ಲ. ಸಾಮಾನ್ಯ ಜನರ ಪರವಾಗಿ ನಿಲ್ಲಬೇಕಾದಂತ ಮಾಧ್ಯಮಗಳು ಎಲ್ಲರೂ ಅಲ್ಲ, ಬ್ರೀಫ್ ಕೇಸ್ಗಳನ್ನ ಇಸ್ಕೊಂಡು ಭ್ರಷ್ಟಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡೋದು, ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಆ ಒಂದು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ SIT ನಡಿಬೇಕಾದ್ರೆ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡುವಂತ ನ್ಯೂಸ್ಗಳನ್ನ ಓಡಿಸೋ ಮಾನಗೇಡಿ ಬ್ರೀಫ್ ಕೇಸ್ ಮಾಧ್ಯಮಗಳಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಒಂದಲ್ಲ ಒಂದ್ ದಿವಸ ನೇಪಾಳ ರೀತಿ ಭಾರತದಲ್ಲಿ, ಕರ್ನಾಟಕದಲ್ಲಿ ಆದ್ರೆ ನೀವು ಯಾವ ಗತಿಗೆ ಹೋಗ್ತೀರಾ? ಮೋಸ್ಟ್ಲಿ ನಿಮ್ಮ ಜೀವನ ಮತ್ತೆ ನಿಮ್ಮ ಮಾನ ಪ್ರಾಣಗಳು ಬಗ್ಗೆ ಇವತ್ತಾದ್ರೂ ಯೋಚನೆ ಮಾಡಿ. ಇವತ್ತು ಕೂಡ ನಾನು ಹೇಳೋದು ಎಲ್ಲರ ಹತ್ರನೇ, ಇವತ್ತಿನ ರಾಜಕಾರಣಿಗಳಾಗಿರ್ಬೋದು, MLA MPಗಳಾಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, IAS IPS ಗಳಾಗಿರ್ಬೋದು, ಇವತ್ತು ಕೂಡ ಸಮಯ ಮೀರಿಲ್ಲ. ಇವತ್ತು ಕೂಡ ಭ್ರಷ್ಟಾಚಾರವನ್ನ ಬಿಡಿ, ಮಾಡಿರೋ ಹಣವನ್ನ ತಗೊಂಬಂದು ವಾಲಂಟ್ರಿ ಆಗಿ ನಾವು ಕದ್ದಿದ್ದೀವಿ ಅಂತ ಸರ್ಕಾರಗಳಿಗೆ ಅದನ್ನ ಡೆಪಾಸಿಟ್ ಮಾಡಿ, ಆಮೇಲೆ ನೀವು ಮಾಡ್ತಾ ಇರುವಂತ ಭ್ರಷ್ಟಾಚಾರವನ್ನ ನಿಲ್ಲಿಸಿ. ಯಾವತ್ತಾದ್ರೂ ನೇಪಾಳದ ರೀತಿಯಲ್ಲಿ ಭಾರತ ಆಗೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ನೀವು ಕದ್ದಿದ್ದೀರಾ, ತಿಂದಿದ್ದೀರಾ, ವಂಶ ಪಾರಂಪರ್ಯವಾಗಿ ಆಡಳಿತ ಮಾಡ್ಕೊಂಡ್ ಬಂದಿದ್ದೀರಾ, ನಮಗೇನು ಬೇಜಾರಿಲ್ಲ. ಇನ್ನು ಮುಂದೇನಾದ್ರೂ ಬದಲಾವಣೆ ಸಂಕೇತ ನಿಮ್ಮಲ್ಲಿ ಬರಬೇಕು.
ಭ್ರಷ್ಟಾಚಾರ ಮಾಡೋನಾಗಿರ್ಬೋದು, ಕೊಲೆ ಮಾಡೋನಾಗಿರ್ಬೋದು, ಅವನೆಂತ ದೊಡ್ಡ ನಾಯಕನೇ ಆಗಿರ್ಲಿ, ಅವನ ನ್ಯಾಯದ ಮುಂದೆ ಅವನನ್ನ ನಿಲ್ಲಿಸುವಂತ ಕೆಲಸನ ಇವತ್ತಿನ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯದ ರಾಜಕಾರಣಿಗಳು ಮಾಡಬೇಕು. ನೀವು ಧರ್ಮದ ಆಮಿಷವನ್ನ ಅಲ್ಲೆಲ್ಲೋ ಮದ್ದೂರಲ್ಲಿ ಮಾಡೋದು, ಅಲ್ಲೆಲ್ಲ ಮಂಗಳೂರಲ್ಲಿ ಮಾಡೋದು, ಅದೆಲ್ಲ ಶಿವಮೊಗ್ಗದಲ್ಲಿ ಮಾಡೋದು, ಕರ್ನಾಟಕದ ನೆಮ್ಮದಿನ ಹಾಳು ಮಾಡೋದು. ನೀವುಗಳು ವಿರೋಧ ಪಕ್ಷಗಳಾಗಿ ನೀವು ಮಾಡಬೇಕಾಗಿರೋದು ಬೆಲೆ ಏರಿಕೆ ಯಾಕಾಗಿದೆ, ನಿರುದ್ಯೋಗ ಯಾಕಾಗಿದೆ, ಆಮೇಲೆ ಜನರಿಗೆ ನೆಮ್ಮದಿ ಯಾಕಿಲ್ಲ, ಆಮೇಲೆ ಪ್ರತಿದಿನ ಕಿತ್ತು ತಿನ್ನುವಂತ ಬೆಲೆ ಏರಿಕೆಗಳು, ಗ್ಯಾಸ್ ಬೆಲೆ ಆಗಿರ್ಬೋದು, ಕರೆಂಟ್ ಬೆಲೆ ಆಗಿರ್ಬೋದು, ನೀರಿನ ಬೆಲೆ ಆಗಿರ್ಬೋದು, ಎಲ್ಲ ಬೆಲೆನ ನೀವು ಜಾಸ್ತಿ ಮಾಡಿ ಜನರ ನೆಮ್ಮದಿಯನ್ನ ಹಾಳು ಮಾಡ್ತಿರಲ್ಲ. ನಿಮ್ಮ ಆಸ್ತಿಗಳು ಸಾವಿರಾರು ಕೋಟಿ ಅಲ್ಲ. ಫಾರ್ ಎಕ್ಸಾಂಪಲ್ ಆ ಯಲಹಂಕ MLA ವಿಶ್ವನಾಥಂದು 2008ರಲ್ಲಿ 6 ಕೋಟಿ ಡಿಕ್ಲರೇಷನ್, 2023ರಲ್ಲಿ 4ನೇ ಟರ್ಮ್ ಡಿಕ್ಲರೇಷನ್ 60 ಕೋಟಿ ಪ್ಲಸ್. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, MLAಗಳಾಗಿ ನಿಮಗೆ ಎಲ್ಲಿಂದ ಆಮದನಿ ಬರುತ್ತೆ? ವೆರ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್? ಇದೇ DK ಶಿವಕುಮಾರ್ 5ನೇ ಟರ್ಮ್ 6ನೇ ಟರ್ಮ್ MLA ಮಿನಿಸ್ಟ್ರು 1100 ಕೋಟಿ. ಅಲ್ಲ ರೀ, ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಗಳಿಗೆ MLA ಮಿನಿಸ್ಟ್ರುಗಳು ಡೆಪ್ಯೂಟಿ CMಗಳಾದ್ಮೇಲೆ ಸೋರ್ಸ್ ಆಫ್ ಇನ್ಕಮ್ ದುಡಿಮೆ ಎಲ್ಲಿಂದ ಬರ್ತದೆ? ಆಮೇಲೆ ಇಷ್ಟಿಷ್ಟು ದುಡಿಮೆಗಳನ್ನ ಒಬ್ಬೊಬ್ರು ಡಿಕ್ಲೇರ್ ಮಾಡ್ಕೊಂಡ್ರೆ ಜನರ ಜೇಬಲ್ ದುಡ್ಡಿಲ್ಲ, ಜನರು ಸಾಲದಲ್ಲಿದ್ದಾರೆ. ಸಾಲದಿದ್ದಕ್ಕೆ ನೀವು ಸರ್ಕಾರಗಳು ನಡೆಸಬೇಕಾದ್ರೆ ರಾಜ್ಯ ಸರ್ಕಾರದ 7.5 ಲಕ್ಷ 8 ಲಕ್ಷ ಕೋಟಿ ಸಾಲ ಇದೆ. ಆ ಬಿಜೆಪಿ ಮೋದಿ ಸರ್ಕಾರದ 200 ಲಕ್ಷ ಕೋಟಿ ಸಾಲ ಇದೆ. ಯಾರ ಮನೆ ಹಾಳು ಮಾಡಿ ತೀರಿಸಬೇಕು? ನೇಪಾಳ ಭಾರತದಲ್ಲಿ ಆಗ್ಬೇಕಾ? ನೇಪಾಳದ ಸ್ಥಿತಿ ಕರ್ನಾಟಕಕ್ಕೆ ಬರ್ಬೇಕಾ? ನೀವು ಬದಲಾವಣೆ ಆಗೋದೇ ಇಲ್ವಾ? ಭ್ರಷ್ಟಾಚಾರ ನಿಲ್ಲೋದೇ ಇಲ್ವಾ? ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಡಳಿತ ಮಾಡಕ್ ಆಗೋದೇ ಇಲ್ವಾ? ಎಷ್ಟು ಮಾಡ್ತಿರೋ ಮಾರಾಯ, ಎಷ್ಟು ಮಾಡ್ತೀರಾ? ದ ಡೇ ಇಸ್ ನಾಟ್ ಫಾರ್. ನೇಪಾಳದ ಗತಿ ಭಾರತಕ್ಕೆ ಖಂಡಿತ ಬಂದೇ ಬರುತ್ತೆ, ಕರ್ನಾಟಕಕ್ಕೆ ಬಂದೇ ಬರುತ್ತೆ. ನೀವು ಸಾಲಗಳು ಮಾಡಿದ್ದೀರಾ. ನಿಮ್ಮ ಫ್ಯಾಮಿಲಿಗಳು, ತಾತ ಪ್ರಧಾನಮಂತ್ರಿ, ದೇವೇಗೌಡರು ಪ್ರಧಾನಮಂತ್ರಿ, ಅವ್ರ ಮಗ 2 ಸತಿ ಮುಖ್ಯಮಂತ್ರಿ, ಅವ್ರ ಮಗ ಬರೀ ಬೊಮ್ಮಾಯಿ, ಅವರಪ್ಪ ಮುಖ್ಯಮಂತ್ರಿ, ಬೊಮ್ಮಾಯಿ ಮುಖ್ಯಮಂತ್ರಿ, ಅವ್ರ ಮಗ ಈಗ MLA ಆಗಕ್ ಹೋಗಿ ಸೋತೋದ. ಎಲ್ರ ಈ ರೀತಿ ಆಗ್ಬಿಟ್ರೆ ವಂಶ DK ಶಿವಕುಮಾರ್ ತಂಬ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಮಗ, ಈಶ್ವರ್ ಖಂಡ್ರೆ ಮಗ MP, ಯಡಿಯೂರಪ್ಪನ ಮಕ್ಕಳು, ಈಶ್ವರಪ್ಪನ ಮಕ್ಕಳು, ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ, ರೇವಣ್ಣ ಅವ್ರ ಫ್ಯಾಮಿಲಿ. ಅಲ್ರಿ, ಈ ರೀತಿ ಆಗ್ಬಿಟ್ರೆ ಮತ್ತೆ ನಮ್ಮ ರಾಜ್ಯದಲ್ಲಿರುವ ರಿಸೋರ್ಸ್ಗಳು ಸಾಮಾನ್ಯ ಜನರಿಗೆ ಎಲ್ಲಿ ಬಿಟ್ಟಿದ್ದೀರಾ? ನೆಮ್ಮದಿ ಎಲ್ಲಿದೆ? ಆಮೇಲೆ ಈ ಒಂದು ಭುಗಿಲೆದ್ದ ವಾತಾವರಣ ನೇಪಾಳಕ್ಕೆ ಎಲ್ಲೋ ಒಂದು ಮಟ್ಟದಲ್ಲಿ ಭಾರತದ ಇನ್ವೆಸ್ಟರ್ಗಳು, ಬಿಸ್ನೆಸ್ ಮ್ಯಾನ್ಗಳು, ಭಾರತದ ಐಡಿಯಾಲಜಿ ಕೂಡ ಅಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ. ಅವರೆಲ್ಲ ಬೈತಾ ಇದ್ದಾರೆ, ಅಲ್ರಿ ನಿಮ್ಮ ದೇಶನ ನೀವು ನೋಡ್ಕೊಳ್ಳಿ, ನಮ್ಮ ನೇಪಾಳಕ್ಕೆ ಯಾಕೆ ಬರ್ತೀರಾ ಅಂತ ಅಲ್ಲಿನ ನಾಗರಿಕರು ಭಾರತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಜನರನ್ನ ನೆಮ್ಮದಿಯನ್ನ ತರಬೇಕಾದಂತ ಸರ್ಕಾರಗಳು ಒಂದಲ್ಲ ಒಂದು ದಿವಸ ನಾನು ಹೇಳ್ತೀನಲ್ಲ, ಜನರ ಶಾಪ, ಜನರ ನೋವು, ಅವರು ಬಾಯ್ಬಿಟ್ಟು ಮಾತಾಡ್ತಿರೋಂತ ವಿಚಾರ ಇದೆಯಲ್ಲ, ಭಗವಂತನ ಹತ್ರ ಓತಾಡ್ತದೆ. ಇವತ್ತು ಅಫ್ಘಾನಿಸ್ತಾನ ಬೀದಿಗೆ ಬಂತು, ಪಾಕಿಸ್ತಾನ ಬೀದಿಗೆ ಬಂತು, ಶ್ರೀಲಂಕಾ ಬೀದಿಗೆ ಬಂತು, ಬಾಂಗ್ಲಾದೇಶ್ ಬೀದಿಗೆ ಬಂತು. ಯಾರ್ಯಾರ ಕೈಯನ್ನ ಇವನು ಕುಲುಕದ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ನೇಪಾಳದಲ್ಲಿ ರಕ್ತಪಾತ ಹರಿತಾ ಐತೆ. ಅವನು ಫೈನಾನ್ಸ್ ಮಿನಿಸ್ಟರ್ಗೂ ಹೊಡೆದ್ರು, ಆಮೇಲೆ ಬೆಟ್ಟದಿಂದ ಕೆಳಗೆ ಬಿಸಾಕಿದ್ರು. ಆ ಗತಿ ಕರ್ನಾಟಕದಲ್ಲಿ, ಭಾರತದಲ್ಲಿ ಬರಬಾರ್ದು ಅಂತಂದ್ರೆ ಇವತ್ತಿಂದ ಆದ್ರೂ ಭ್ರಷ್ಟಾಚಾರ ಮಾಡೋದು ನಿಲ್ಸ್ರೋಲೇ. ಯಾವುದೋ ಒಂದು ಧರ್ಮದ ಹೆಸರಲ್ಲಿ ಗಲಾಟೆಗಳನ್ನ ಮಾಡಿಸ್ಬೇಕು. ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು. ದೇ ಜಸ್ಟ್ ವಾಂಟೆಡ್ ಟು ಲೂಟ್ ದ ಪಬ್ಲಿಕ್. ಇಲ್ಲೊಂದಿದೆ, ತೋರಿಸ್ತೀನಿ ಬನ್ನಿ. ನೀವು ಬಿಜೆಪಿನಲ್ಲಿ ಮೊಟ್ಟೆ ಹಗರಣ ಕೇಳಿದ್ರಲ್ಲ, ಕಾಂಗ್ರೆಸ್ ಅಲ್ಲಿ ಒಂದು ಮೊಟ್ಟೆ ಹಗರಣ ನಡೆದಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಇದಾಗಿರ್ಬೇಕಾರೆ, CM ಆಗಿರ್ಬೇಕಾರೆ ಕಾಂಗ್ರೆಸ್ ಅಲ್ಲಿ ಒಂದು ಮೊಟ್ಟೆ ಹಗರಣ ಇದೆ, ಎಕ್ಸ್ಪೋಸ್ ಮಾಡಿದೆ. ಐ ವಿಲ್ ಶೋ ದಯಮಾಡಿ ಅದನ್ನು ನೋಡಿ, ತಂದಂತರ ನಾನು ಮಾತಾಡ್ತೀನಿ. ಆದ್ರೆ ಮಾಲಾ ಮೇಡಮ್ ಮಾತ್ರ ಸಿಕ್ಕಾಪಟ್ಟೆ ಗರಂ ಆಗಿದ್ರು. ಪರಿಶೀಲನೆ ನಡೆಸದೆ ಯಾರಿಗೂ ಮೊಟ್ಟೆ ವಿತರಣೆ ಕಾಂಟ್ರಾಕ್ಟ್ ಕೊಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಮಾತಾಡ್ತಿದ್ರು. ಸರ್, ಹೇಳಿದ್ದನ್ನೇ ಹೇಳ್ತೀರಾ ಸರ್? ಆಯ್ತು ಸರ್, ನೀವು ಕೊಟ್ಟಿದ್ದೀರಾ ಕಾಗದ, ನಾನು ಏನ್ ಮಾಡ್ಬೇಕು? ನೀವು ನನಗೆ ನಿರ್ದೇಶನ ಕೊಡ್ತೀನಿ ಅಲ್ವಾ? ನಾನೇನಂತ ಕೊಡ್ಬೇಕು? ನೀವು ಕೊಡಿ ಅಂತ ಕೇಳ್ಬೇಕಂತ ನಾನು ಮನಸ್ಸಲ್ಲ, ನಾನ್ ಪರಿಶೀಲನೆ ಮಾಡ್ತೀನಿ. ಊಟಕ್ಕಂತೂ ನಾನು ಸರ್ವನಾಶ ಮಾಡಿದ್ದೆ, ಮಕ್ಕಳನ್ನೆಲ್ಲರೂ ಕೂಡ ಹಾಳು ಮಾಡಾಗಿದೆ. ಈ ಮೊಟ್ಟೆಯಲ್ಲಿ ಏನಿದೆ ಅಂತ ಇದ್ರ ಬಗ್ಗೆ ತುಂಬಾ ಕಂಪ್ಲೇಂಟ್ ಇದೆ. ನಾನು ಪ್ರತಿ ಜಿಲ್ಲೆನೂ ಮೊಟ್ಟೆಗಳನ್ನ ಪರಿಶೀಲನೆ ಮಾಡ್ತಿದ್ದೀನಿ.
ಕೆಲವ್ರು ಹೇಳ್ತಾರೆ ಮೊಟ್ಟೆ ಚಿಕ್ಕದು ಅಂತಾರೆ. ನಿಮ್ ಫಾರ್ಮಿದವರು ಬರ್ತಾರೆ, ಚಿಕ್ಕ ಮೊಟ್ಟೆ ಅಂತಾರೆ. ಆ ಚಿಕ್ಕ ಮೊಟ್ಟೆ ಅನ್ನೋದು ಏನು? ಕೋಳಿದೇ ಮೊಟ್ಟೆನಾ? ಅದನ್ನ ಪಕ್ಷಿನೇ ಕಳ್ಸಿದೀನಿ ಒಂದು, ಆಯ್ತಾ? ಕೋಳಿ ಮೊಟ್ಟೆನಾ ಅಥವಾ ಬೇರೆ ಯಾವ್ದಾದ್ರು ಪಕ್ಷಿದ ಮೊಟ್ಟೆನಾ? ಯಾಕಂದ್ರೆ ನಾವು ಒಂದು ಮೊಟ್ಟೆಗೆ 5 ರೂಪಾಯಿ ಕೊಡ್ತೀವಿ, ಅದು ಕರೆಕ್ಟಾಗಿ ಹೋಗ್ತಿದ್ಯಾ ಇಲ್ವಾ ಒಂದು ಪರಿಶೀಲನೆ ಕಳಿಸ್ತಾ ಇದೀವಿ. ಎರಡನೇದು, ಅದು ನಾಟಿ ಕೋಳಿನ? ನಾಟಿ ಕೋಳಿ ಮೊಟ್ಟೆ ಸಣ್ಣ ಚಿಕ್ಕ ಆಗತ್ತೆ, ಚಾನ್ಸಸ್ ಆಗಿದೆ. ಯಾಕಿದೆ ಅಂತ ಹೇಳ್ತೀನಿ, ಯಾಕೆ ಚಾನ್ಸ್ ಇದೆ ಅಂತ ಹೇಳಿ. ಒಂದು ವೇಳೆ ಈ ಅಂಗನವಾಡಿಗಳಿಗೆ CDPOಗಳು ದುಡ್ಡು ಕೊಡ್ತಿದ್ದಾರೆ, ಇವತ್ತಿಷ್ಟು ಮೊಟ್ಟೆ ತಂದು ಬೇಯಿಸಾಕಿ, ಅವಳೇ ಅವ್ರ ಪಕ್ಕದ ಮನೆಯಲ್ಲೋ ಅಥವಾ ಅವ್ರ ಮನೆಯಲ್ಲೋ ಕೋಳಿ ಸಾಕಿರ್ಬೋದು, ಅವ್ರ ಮನೆಯಲ್ಲೇ ಕೋಳಿ ತಂದ್ಬಿಟ್ಟು ಅವ್ಳು ಬೇಯಿಸಿರ್ಬೋದು, ಹೇಳಿಕ್ಕಾಗಲ್ಲ. ಚಾನ್ಸಸ್ ಅದೇ. ಅದಕ್ಕೆ ಏನ್ ಮಾಡಿದೀವಿ ಅಂತ ಅದು ಹೌದಾ ಅಲ್ವಾ ಅಂತ. ಆದ್ರೆ ಯಾವ್ದಾದ್ರು ಪ್ರಾಣಿಗಳದ್ದು, ಪಕ್ಷಿಗಳದ್ದು ಯಾವ್ದಾದ್ರು ಆದ್ರೆ ಅದಕ್ಕೋಸ್ಕರ ನಾನು ಟೆಸ್ಟೇ ಕಲ್ತಿದ್ದೀನಿ. ಆ ಮೊಟ್ಟೆ ನೋಡಿದಾಗ ನನಗೆ ಚಿಕ್ಕ ಮೊಟ್ಟೆ, ಸಾಧಾರಣವಾಗಿ ಚಿಕ್ಕ ಮೊಟ್ಟೆಗಳೆಲ್ಲ ಕೂಡ ನಾಟಿ ಕೋಳಿದೆ. ಮೊಟ್ಟೆಯನ್ನು ಟೆಸ್ಟ್ ಕಳಿಸ್ತಾರಂತೆ ಜಯಮಾಲ. ಯಾವ್ದಾದ್ರೂ ಪ್ರಾಣಿಯದ್ದೋ ಪಕ್ಷಿಯದ್ದೋ ಮೊಟ್ಟೆ ತಂದು ಕೊಟ್ಬಿಟ್ಟಾರು ಅನ್ನೋ ಆತಂಕ ಈ ತಾಯಿ ಬಂಗಾರಿಯದ್ದು. ಹಾಗಂತ ಬಂದವರ ಎದುರು ಪ್ರವಚನವನ್ನೇ ಮಾಡಲಾರಂಭಿಸಿದ್ರು. ಮೊಟ್ಟೆಯ ಬಗ್ಗೆ ಮಾಲಾ ಮೇಡಮ್ಗಿರೋ ಅಪಾರ ಜ್ಞಾನಕ್ಕೆ ಪೌಲ್ಟ್ರಿಯವರೇನೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ರು. ಅವಳು ಹೇಳಿದ, ಮೇಡಮ್ ನಮ್ದು ನಮ್ದೇ ಮನೆದದು, ನಮ್ ಮುಂದೆನೆ ನಮ್ ಕೋಳಿನೇ ಹಾಕಿರೋದು ಅಂದ್ಬಿಟ್ಲು. ಸೊ ಅದರಿಂದ ನಂಗೊಂಚೂರು ಏನಂದ್ರೆ, ಅವರು ಕೋಳಿ ಸಾಕೋರು ಇರ್ಬೋದು, 5 ರೂಪಾಯಿ ಅಂತಂದ್ರೆ ಅವಳೇ ಅದನ್ನ ಅವ್ಳಿಗೆ 4 ಕಾಸು ಉಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ಳು ಎತ್ಕೊಂಡು ಹೋಗಿರ್ಬೋದು, ಸತ್ಯನೂ ಇರ್ಬೋದು. ಪರಿಶೀಲನೆ ಮಾಡಿದ್ರೆ ನಾವು ಪಾಪ ಯಾರ ಬಗ್ಗೆನೂ ಕೇಳಕ್ಕಾಗಲ್ಲ. ಅದಕ್ಕೋಸ್ಕರ ನನ್ ಸ್ವಲ್ಪ ಸಮಯ ಬೇಕು. ಒಟ್ನಲ್ಲಿ ಮಿನಿಸ್ಟರ್ ಮೇಡಮ್ ಫುಲ್ ಬ್ಯುಸಿ ಆಗೋಗಿದ್ರು. ಹೀಗಾಗಿ ಮಾತಾಡೋಕೆ ಸಿಗ್ಲೇ ಇಲ್ಲ. ಕಡೆಗೆ ಮಿನಿಸ್ಟರ್ PA ಮೂಲಕ ಮೇಡಮ್ ನ ಸಂಪರ್ಕಿಸೋದು ಸಾಧ್ಯನಾ ಅಂತ ಪ್ರಯತ್ನ ಪಟ್ವಿ. ಇದಕ್ಕಾಗಿ PA ಪ್ರಸಾದ್ ನ ವಿಚಾರಿಸಿ ನೋಡಿದ್ವಿ. ಎಲ್ಲಾನು ಕೇಳಿ ತಿಳ್ಕೊಂಡ PA ಪ್ರಸಾದ್ಗೆ ಹಗಲಲ್ಲಿ ತಲೆನೇ ಓಡಲ್ವಂತೆ. ಹೀಗಾಗಿ ಕತ್ಲಾದ ಮೇಲೆ ಮೀಟ್ ಮಾಡೋಣ ಅಂದ. ಅದೇ ಮೇರೆಗೆ ಕತ್ತಲಾದ ಮೇಲೆನೆ ಮೀಟಿಂಗ್ ಮಾಡೋಣ ಅಂತ ಅರೇಂಜ್ ಕೂಡ ಆಯ್ತು. ಅದು ಕೂಡ ಬಾರ್ನಲ್ಲಿ. ಅದ್ರ ಏನಿಲ್ಲ, ಮೇಡಮ್ ಬಹಳ ಶೂಟ್ ಮಾಡ್ತಾರೆ. ನಾವು ಮೂಡಿರೋ ಹಾಕ್ಬಿಡ್ಬೇಕು, ಮೂಡಿರೋ ಸುಡಬೇಕು, ಮೂಡಿರೋ ಗೋಲ್ಡ್ ಎಷ್ಟು ಕಪ್ಪು ಸರ್, ಅದೇನು ಗೊತ್ತಾಗ್ತದೆ. ಆಮೇಲೆ ಇವರು ನಾನು ಜೊತೆ 1 ವರ್ಷದಿಂದ, ನನಗೆ ಒಂದು ಪಂಚ ಬೇಕಾಗಲ್ಲ. 1 ವರ್ಷದಿಂದ ಈ ಜೊತೆ ಅದೊಂದು ಪಂಚ ಬೇಕಾಗಲ್ಲ. ನಾನ್ ಕಿಲಾರಿ ಕಿಲಾರಿ ನಮ್ಗೆ ಹೇಳಿದಾರಲ್ಲ, ಅಷ್ಟು ಹುಷಾರು, ಅಷ್ಟು ಚಾಂಪಿಯನ್, ಎಲ್ಲಿ ಕೆಟ್ಟಿಸ್ಕೊಂಡ್ಬಿಡುದು ಅಂತ ಭಯ. ನೋಡಿದ್ರಲ್ಲ, ಅದು BJP ಬರ್ಲಿ, ಪೌಷ್ಟಿಕ ಬಡ ಮಕ್ಕಳ ಹೊಟ್ಟೆಗೆ ತೆಗೆದುಕೊಳ್ಳುವಂತ ಆ ಮೊಟ್ಟೆ ಡೀಲಲ್ಲೂ ಸಹ ಕಾಂಗ್ರೆಸ್ BJP ಒಂದೇ ಪಾತ್ರವನ್ನ ನಿರ್ವಹಿಸಿದೆ. ಅದು BJP ಆಗ್ಲಿ ಕಾಂಗ್ರೆಸ್ ಆಗಿರ್ಲಿ, ಒಂದಂತೂ ನಿಜ ರೀ, ಇವತ್ತಲ್ಲ ನಾಳೆ ನೇಪಾಳದ ಗತಿ ಬಂದೇ ಬರುತ್ತೆ. ಯಾಕೆಂದ್ರೆ ಆ ಬಡ ಮಕ್ಕಳು ತಿನ್ನೋ ಆ ಮೊಟ್ಟೆನಲ್ಲೂ ಬಿಟ್ಟಿಲ್ಲ, ಅದರಲ್ಲೂ ಕೂಡ ಭಾಗ ತಗೊಂಡಿದ್ದಾರೆ. ಅಂಡ್ ನಾನು ಇದನ್ನ ಎಕ್ಸ್ಪೋಸ್ ಮಾಡಿಲ್ಲ, ಎಕ್ಸ್ಪೋಸ್ ಮಾಡಿರೋದು ಐ ಥಿಂಕ್, ಇಫ್ ಐ ಆಮ್ ನಾಟ್ ರಾಂಗ್, ನ್ಯೂಸ್ ಫಸ್ಟ್ ಸಮ್ಮಿಶ್ರ ಸರ್ಕಾರ, ನಮ್ಮ ಕುಮಾರಸ್ವಾಮಿ 2009 ಕಾಂಗ್ರೆಸ್ ಮತ್ತೆ JDS ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ MLC ಜಯಮಾಲಾ ಮೇಡಮ್ ಅವರ ಸ್ಟಿಂಗ್ ಆಪರೇಷನ್ ಇಲ್ಲಿ ಎಕ್ಸ್ಪೋಸ್ ಆದಂತ ವಿಡಿಯೋ ಇದು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬಡವರು ತಿನ್ನೋ ಮೊಟ್ಟೆನಲ್ಲೂ ಇವ್ರು ಬಿಡಲ್ಲ ಅಂತಂದ್ರೆ ಇನ್ನು ಏನನ್ನ ಬಿಡ್ತಾರೆ ಅಂತ ಈ ಮೂಲಕ ನಿಮ್ಗೆ ಹೇಳುತ್ತಾ, ಒಂದಂತೂ ನಿಜ, ಇವತ್ತಲ್ಲ ನಾಳೆ ನೇಪಾಳದ ಗತಿ ಭಾರತಕ್ಕೆ ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತಾ, ನಮ್ಮ ಧ್ವನಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ.